ಸ್ನೇಹಿತರೆ, ಪಾಕಿಸ್ತಾನ್ ತಂಡವನ್ನು ಹೀನಾಯವಾಗಿ ಸೋಲಿಸಿ ಟಿ20 ವರ್ಲ್ಡ್ ಕಪ್ ಅನ್ನು ತನ್ನ ಹೆಸರು ಮಾಡಿಕೊಳ್ಳಲು ನಾಯಕ ರೋಹಿತ್ ಶರ್ಮಾ ಅವರು ಭಾರತ ತಂಡದ ಒಂದು ಅಪಾಯಕಾರಿಯಾದ ಪ್ಲೇಯಿಂಗ್ 11 ಅನ್ನು ಘೋಷಿಸಿದ್ದಾರೆ. ಭಾರತದ ಈ ಅಪಾಯಕಾರಿಯಾದ ಪ್ಲೇಯಿಂಗ್ 11 ಅನ್ನು ನೋಡಿ ಪಾಕಿಸ್ತಾನ್ ತಂಡ ಸೇರಿದಂತೆ ವರ್ಲ್ಡ್ ಕಪ್ ನ ಎಲ್ಲಾ ತಂಡಗಳು ನಡುಗಲು ಆರಂಭಿಸಿದೆ. ಹಾಗಾದರೆ ಭಾರತದ ಯಾವ ಆಟಗಾರನಿಗೆ ಈ ಪ್ಲೇಯಿಂಗ್ 11 ನಲ್ಲಿ ಸಿಗುತ್ತೆ ಅವಕಾಶ ಮತ್ತು ನಾಯಕ ರೋಹಿತ್ ಶರ್ಮಾ ಅವರ ಮಾಸ್ಟರ್ ಪ್ಲಾನ್ ಏನು ಎಂದು ಈ ವಿಡಿಯೋದಲ್ಲಿ ತಿಳಿಸುತ್ತೇವೆ. ಆದರೆ ಅದಕ್ಕೂ ಮುನ್ನ ನಿಮ್ಮ ಪ್ರಕಾರ ವಿರಾಟ್ ಕೊಹ್ಲಿ, MS ಧೋನಿ ಹಾಗೂ ರೋಹಿತ್ ಶರ್ಮಾನಲ್ಲಿ ಯಾರು ಒಬ್ಬ ಉತ್ತಮವಾದ ಬ್ಯಾಟ್ಸ್ಮನ್ ಮತ್ತು ಟೀಮ್ ಇಂಡಿಯಾದ ನಾಯಕ ಎಂದು ಕಮೆಂಟ್ ಮಾಡುವ ಮೂಲಕ ತಿಳಿಸಿ. ಸ್ನೇಹಿತರೆ, IPL 2024 ಮುಕ್ತಾಯಗೊಂಡ ತಕ್ಷಣ ಆರಂಭವಾಗಲಿರುವ ಟಿ20 ವರ್ಲ್ಡ್ ಕಪ್ 2024 ಮೊದಲ ಬಾರಿ USA ಹಾಗೂ ವೆಸ್ಟ್ ಇಂಡೀಸ್ ನಲ್ಲಿ ನಡೆಯಲಿದೆ. ಆದ್ದರಿಂದ ಹೊಸ ಹವಾಮಾನ ಮತ್ತು ಪಿಚ್ ಗಳಲ್ಲಿ 19 ತಂಡಗಳನ್ನು ಎದುರಿಸಲಿರುವ ಭಾರತ ತಂಡಕ್ಕೆ ಈ ಬಾರಿಯ ಟಿ20 ವರ್ಲ್ಡ್ ಕಪ್ ಅಷ್ಟು ಸುಲಭವಲ್ಲ ಮತ್ತು ಈ ಬಾರಿಯ ವರ್ಲ್ಡ್ ಕಪ್ 2024 ಜೂನ್ 2ರಿಂದ ಆರಂಭವಾಗಲಿದೆ ಹಾಗೂ ಭಾರತ ತಂಡ ಜೂನ್ 5ರಂದು ಐರ್ಲೆಂಡ್ ವಿರುದ್ಧ ನಡೆಯಲಿರುವ ಪಂದ್ಯದಿಂದ ತನ್ನ ಟಿ20 ವರ್ಲ್ಡ್ ಕಪ್ ನ ಆರಂಭವನ್ನು ಮಾಡಲಿದೆ. ಆದರೆ ಎಲ್ಲ ಅಭಿಮಾನಿಗಳು ಬಹಳ ಕುತೂಹಲದಿಂದ ಕಾಯುತ್ತಿರುವ ಭಾರತ ಮತ್ತು ಪಾಕಿಸ್ತಾನ ನಡುವಿನ ರೋಚಕವಾದ ಪಂದ್ಯವನ್ನು ಜೂನ್ 9ರಂದು ಆಡಲಾಗುವುದು. ಎರಡೂ ತಂಡಗಳ ನಡುವಿನ ಈ ಪಂದ್ಯ ಬಹಳ ಸ್ಪೆಷಲ್, ಏಕೆಂದರೆ ಎರಡೂ ತಂಡಗಳ ನಡುವೆ ಪಂದ್ಯ ಆರಂಭವಾದಾಗ ಇದು ಕೇವಲ ಪಂದ್ಯ ಅಷ್ಟೇ ಅಲ್ಲದೆ ಒಂದು ಯುದ್ಧದ ಹಾಗೆ ಕಾಣಿಸುತ್ತದೆ. ಒಂದು ಕಡೆ ಪಾಕಿಸ್ತಾನ ತಂಡ ಸೋಲನ್ನು ಎದುರಿಸಲು ಸಿದ್ಧವಿಲ್ಲದಿದ್ದರೆ ಮತ್ತೊಂದು ಕಡೆ ಭಾರತ ತಂಡ ಕೂಡ ಪಾಕಿಸ್ತಾನ ತಂಡವನ್ನು ಹೀನಾಯವಾಗಿ ಸೋಲಿಸಲು ಎಲ್ಲಾ ರೀತಿಯ ಪ್ರಯತ್ನವನ್ನು ಮಾಡುತ್ತದೆ ಮತ್ತು ಸದ್ಯಕ್ಕೆ ಪಾಕಿಸ್ತಾನ ತಂಡದ ಹತ್ತಿರ ಕೂಡ ಬಹಳ ಉತ್ತಮವಾದ ಬ್ಯಾಟ್ಸ್ಮನ್ ಗಳು ಮತ್ತು ಅಪಾಯಕಾರಿಯಾದ ಬೌಲರ್ ಗಳು ಇದ್ದಾರೆ. ಆದ್ದರಿಂದ ನಾಯಕ ರೋಹಿತ್ ಶರ್ಮಾ ಅವರು ಭಾರತ ತಂಡದ ಒಂದು ಬಲಿಷ್ಠವಾದ ಪ್ಲೇಯಿಂಗ್ 11 ಅನ್ನು ಘೋಷಿಸಿದ್ದಾರೆ. ಹೌದು ಸ್ನೇಹಿತರೆ, ಈ ಪ್ಲೇಯಿಂಗ್ 11 ನಲ್ಲಿ ಯಶಸ್ವಿ ಜೈಸ್ವಾಲ್ ಹಾಗೂ ರೋಹಿತ್ ಶರ್ಮಾ ಅವರು ಓಪನಿಂಗ್ ಮಾಡಲಿದ್ದು, ಎಂದಿನಂತೆ 3ನೇ ಸ್ಥಾನದಲ್ಲಿ ವಿರಾಟ್ ಕೊಹ್ಲಿ ಅವರು ಆಡಲಿದ್ದಾರೆ ಮತ್ತು 4ನೇ ಸ್ಥಾನದಲ್ಲಿ ಮಿಸ್ಟರ್ 360 ಸೂರ್ಯಕುಮಾರ್ ಯಾದವ್ ಅವರು ಆಡಲಿದ್ದು, ಇದರ ಹೊರತಾಗಿ ಭಾರತ ತಂಡದ ಪ್ಲೇಯಿಂಗ್ 11 ನಲ್ಲಿ ಸಂಜು ಸ್ಯಾಮ್ಸನ್, ರಿಷಬ್ ಪಂತ್, ಹಾರ್ದಿಕ್ ಪಾಂಡ್ಯ, ರವೀಂದ್ರ ಜಡೇಜಾ, ಶಿವಮ್ ದುಬೆ, ಕುಲ್ದೀಪ್ ಯಾದವ್, ಜಸ್ಪ್ರೀತ್ ಬುಮ್ರಾ ಹಾಗೂ ಹರ್ಷದೀಪ್ ಸಿಂಗ್ ಅವರು ಅವಕಾಶ ಪಡೆದುಕೊಂಡಿದ್ದಾರೆ. ಸ್ನೇಹಿತರೆ, ರೋಹಿತ್ ಶರ್ಮಾ ಅವರು ಘೋಷಿಸಿರುವ ಈ ಪ್ಲೇಯಿಂಗ್ 11 ನೊಂದಿಗೆ ಭಾರತ ತಂಡ ಈ ಬಾರಿಯ ಟಿ20 ವರ್ಲ್ಡ್ ಕಪ್ ಅನ್ನು ಗೆಲ್ಲಬಹುದೋ ಇಲ್ಲವೋ, ಎಸ್ ಅಥವಾ ನೋ ಎಂದು ಕಮೆಂಟ್ ಮಾಡುವ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ.